ಹಲೋ. ನಾನು ಹೇಳಿದ್ದೇನು ಮಾಡಿದೆ? ನೋಡ್ ರಾಕೇಶ್, ಮತ್ತೆ ಮತ್ತೆ ಅದನ್ನೇ ಕೇಳಬೇಡ. ನನ್ನ ಕೈಲಿ ಆ ಕೆಲಸ ಮಾಡೋದಕ್ಕಾಗಲ್ಲ. ನಿಮ್ಮಪ್ಪ ಕೋಟ್ಯಾಧೀಶ ಅಂದೆ. ಪಬ್ಲಿಷಿಂಗ್ ಹೌಸು, ಫಾರಿನ್ ಬಿಸ್ನೆಸ್ಸು, ಕೋಟಿ ಕೋಟಿ ದುಡ್ಡು ಮಾಡ್ತಾನೆ ಅಂದೆ. ಆಫ್ಟರ್ ಆಲ್ 25 ಲಕ್ಷ ಕೊಡಕ್ಕಾಗಲ್ವಾ? ಮತ್ತೆ ಯಾಕೆ ಬದುಕಿದಾನಂತೆ? ಶಟ್ ಅಪ್. ನಮ್ಮ ಅಪ್ಪನ ಬಗ್ಗೆ ಏನು? ನಿಮ್ಮಪ್ಪ ಡಾನ? ದೇವ್ರ? ಹಾಗಾದ್ರೆ ದುಡ್ಡು ಕೊಡೋದಕ್ಕೆ ಹೇಳು. ಅವನು ದುಡ್ಡು ಕೊಡ್ತಾ ಇರೋದು ಅವನ ಮಗಳಿಗೆ, ಅವಳು ಉದ್ಧಾರ ಆಗೋದಕ್ಕೆ. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ದುಡ್ಡು ಎಸೆಯೋದಕ್ಕೆ ಹೇಳು. ಏನು ಮಾಡ್ತೀಯ? ಮಾತಾಡ್ತೀಯ? ಸತ್ರು ಹೇಳಲ್ಲ ಅಂತ ಆಸೆ ಎಲ್ಲ ಇಟ್ಕೋಬೇಡ ನೀನು. ನಿನ್ನನ್ನು ಸಾಯೋದಕ್ಕೆ ಹೇಳ್ಬಿಡ್ತೀನಿ ನಾನು. ನಿನ್ನ ಇಟ್ಕೊಂಡೇ ದುಡ್ಡು ವಸೂಲಿ ಮಾಡ್ತೀನಿ. ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಾಗೆ ತಂದುಕೊಡು ಅಂತ ಸುಮ್ಮನಿದ್ದೀನಿ. ಅದು ನಾನೊಂಥರ ನನ್ನ ಹೆಂಡತಿ ಕೊಡೋ ರೆಸ್ಪೆಕ್ಟ್. ಬ್ಯುಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಅಕಸ್ಮಾತ್ ದುಡ್ಡು ತಂದುಕೊಡ್ಲಿಲ್ಲ ಅಂದರೆ ಆವಾಗ ವಸೂಲಿ ಮಾಡೋಕೆ ಬರ್ತಾ ಇರ್ತೀನಿ. ರಾಕೇಶ್, 1 ನಿಮಿಷ, ನಾನು ಹೇಳೋದು ಕೇಳು. ನಿನ್ನ ಮಾತೇನು ಕೇಳೋದು ಪಿಂಡ? ರಾತ್ರಿ ಕಾಲ್ ಮಾಡ್ತೀನಿ. ಅದು ನನ್ನ ಹೆಂಡತಿ ಕೊಡೋ ರೆಸ್ಪೆಕ್ಟ್. ಬಾಯ್ ಪ್ರವೀಣ್. ಬಾಯ್ ರಾಕೇಶ್. ಬಾಬಾ ಇಲ್ಲಿ ಹಾಕಿದ್ದಾರೆ. ಅಮೆರಿಕದಲ್ಲಿ ಇರ್ಬೇಕಾಗಿತ್ತಲ್ಲ, ಯಾವಾಗ ಬಂದ್ರು? ಮನೆಗೆ ಯಾಕೆ ಬಂದಿಲ್ಲ? ಇಲ್ಲೇನ್ ಮಾಡ್ತಿದ್ದಾರೆ? ವಿದ್ಯಾ, 1 ನಿಮಿಷ. ಈಗ ಹೋದ್ರಲ್ಲ, ಅವ್ರಿಲ್ಲಿ ಆಗಾಗ ಬರ್ತಾ ಇರ್ತಾರ? USA ಇಂದ ಬಂದಿದ್ದಾರೆ. ನಮ್ಮ ಬಾಸ್ ಇದಾರಲ್ಲ, ಅವ್ರ ಫ್ರೆಂಡ್ ಅವರು. ನಿಂತ್ಕೊಳ್ಳೋ. ಏನೋ ಅಷ್ಟೊಂದು ಅರ್ಜೆಂಟ್ ನಿನ್ಗೆ? ಆಫೀಸಿಂದ ಬರ್ತಾ ಇದ್ದಾಗೆ ರೂಮ್ ಕಡೆ ಓಡ್ತಾನೆ. ಇಲ್ಲಮ್ಮ, ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಹೌದು ಕಣೋ, ಜಗತ್ತಲ್ಲಿ ನೀನ್ ಒಬ್ನೇ ನೋಡು ಕೆಲಸ ಮಾಡೋದು. ಏನೋ ಕಲ್ಲೋ ಮಣ್ಣು ಹೊರೋದಕ್ಕೆ ಹೋಗಿರೋ ತರ ಸುಸ್ತಾಗಿದೆ ಅಂತ್ಯ. ಅಲ್ಲ ಕಣೋ ಲಕ್ಷ್ಮಣ್, ಮೊದಲನೇ ದಿನ ಕೆಲಸ ಹೇಗಿತ್ತು ಅಂತಾದ್ರೂ ಹೇಳ್ಬಾರ್ದಾ? ಇವತ್ತು ಫಸ್ಟ್ ಡೇ ಅಲ್ವಮ್ಮ, ಆರಾಮಾಗಿತ್ತು, ಅಂಥದ್ದೇನು ನಡೀಲಿಲ್ಲ. ಆಯ್ತು ಹೋಗು, ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಒಂದೇ ದಿನಕ್ಕೆ. ರೀ, ಇವಾಗ ಬಂದ್ರಾ? ಕಾಫಿ ಕೊಡ್ಲಾ? ರೀ, ಇವತ್ತು ಆಫೀಸ್ ಹೇಗಿತ್ತು? ಏನೇನು ಕೆಲಸ ಮಾಡಿದ್ರಿ? ಏನೇನೋ ಮಾಡಿದೆ, ಅದನ್ನೆಲ್ಲ ಹೇಳಕ್ಕಾಗತ್ತಾ? ಅಕ್ಕ ಎಲ್ಲಿ? ಮೇಲಿರ್ಬೋದು.